ಹಲೋ ಫ್ರೆಂಡ್ಸ್, ನಾನು ಸುಶೀಲಾ ಮಧುವನ್ನ ಆರ್ಗಾನಿಕ್ ಟೆರೆಸ್ ಗಾರ್ಡನ್. ಫ್ರೆಂಡ್ಸ್, ಇದು ಬಸವ ಮಂಟಪ. ಫ್ರೆಂಡ್ಸ್, ಇದು ನಮ್ಮ ಅಕ್ಕ ಲಕ್ಷ್ಮಮ್ಮ ಅಂತ ಹೇಳ್ಬಿಟ್ಟು ಅವರು ಈ ಮಂಟಪನ ಕಟ್ಟಿದ್ದಾರೆ ಫ್ರೆಂಡ್ಸ್, ನಮ್ಮ ಘಟಪರ್ತಿಯಲ್ಲಿ. ಫ್ರೆಂಡ್ಸ್, ಈ ಗಿಡಗಳೆಲ್ಲ ನಾನೇ ತಂದುಕೊಟ್ಟಿದ್ದೆ ನಮ್ಮ ಅಕ್ಕನಿಗೆ. ಅವ್ರ ಮಂಟಪ ಕಟ್ಟಿದ್ದಾರಲ್ವ, ಇದೆಲ್ಲ ಗಿಡಗಳನ್ನು ನಾನು ಬೆಂಗಳೂರಿಂದ ಎಲ್ಲ ತಂದು ಇಲ್ಲಿ ಗಿಡಗಳು ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಇವರು ದೀಕ್ಷೆ ತೊಗೊಂಡಿದ್ದಾರೆ ನಮ್ಮ ಅಕ್ಕ, ಮಾತೆ ಮಹಾದೇವಿ ಅವರಿಂದ ಇವರು ದೀಕ್ಷೆ ತಗೊಂಡು ಇಲ್ಲಿ ಮಂಟಪನೇ ಕಟ್ಟಿದ್ದಾರೆ ಫ್ರೆಂಡ್ಸ್. ಮಂಟಪನೇ ಕಟ್ಟಿ ಅವರಿವಾಗ ಇಲ್ಲೇ ನೆಲೆಸ್ಬಿಟ್ಟಿದ್ದಾರೆ. ಅವರಿಗೆ ಮಕ್ಕಳಿಲ್ಲ ಫ್ರೆಂಡ್ಸ್, ಹಾಗಾಗಿ ಇದನ್ನು ಅವರು ಮನೆಯೇ ಇದರ ಮನೆ ಅಂತಲೇ ಇವರು ಇಲ್ಲೇ ಇರ್ತಾರೆ ನೋಡಿ. ನಮ್ಮ ಅಕ್ಕ, ಸ್ವಂತ ಅಕ್ಕ, ನಮ್ಮ ಅಕ್ಕ ಬಸವಣ್ಣ ಮೂರ್ತಿ ಫ್ರೆಂಡ್ಸ್. ಅಕ್ಕ ಇಲ್ಲಿ ನೋಡು. ಬಸವ ಮಂಟಪ ಫ್ರೆಂಡ್ಸ್. ಅಕ್ಕ, ಇದನ್ನು ಕಟ್ಟಿ ಎಷ್ಟು ವರ್ಷ ಆಯಿತು? ಎಲ್ಲಿ? ವಾಚ್ ಮೇಲಿದೆಯಾ? ಹಾಂ ಹಾಂ ಫ್ರೆಂಡ್ಸ್, ಈ ವಾಚಲ್ಲಿದೆ ನೋಡಿ ಫ್ರೆಂಡ್ಸ್, ಡೇಟ್ ಕಾಣಿಸ್ತಾ ಇದೆ ನೋಡಿ. ನಮ್ಮ ಅಕ್ಕ ಅವರ ಯಜಮಾನರು ನಮ್ಮ ಬಾವ ಅವರು. ಅಲ್ಲಕ್ಕ, ಇವಾಗಲೇ ಜೊತೆಗೆ ಹಾಕ್ಬಿಟ್ಟಿದೀಯ ಫೋಟೋ ಮಾಮನ ಜೊತೆಗೆ? ಅಲ್ಲ, ಈಗಲೇ ಯಾರಾದರೂ ಮಾಮನ ಜೊತೆಗೆ ಹಾಕ್ತಾರ ಫೋಟೋ? ಅದನ್ನೇ ನಾನು ಕೇಳ್ತಾ ಇದ್ದೇನೆ. ಹ್ಞೂ ಹೌದಾ? ಮಾಮ ಹೋಗಿ, ನಾನೇನು ಕೇಳ್ತಾ ಇದ್ದೀನಿ ಅಂದರೆ, ಮಾಮ ಹೋಗಿದ್ದಾರೆ, ನೀವು ಇನ್ನೂ ಜೀವಂತವಾಗಿದ್ದೀರಾ, ಮಾಮನ ಜೊತೆಗೆ ನಿಮ್ಮ ಫೋಟೋ ಹಾಕಿದ್ದೀರಲ್ವ, ಅದಕ್ಕೆ ಕೇಳಿದೆ. ನೋಡಿ ಫ್ರೆಂಡ್ಸ್, ನಮ್ಮ ಅಕ್ಕ ಅವ್ರು ಹೆಂಗಿದ್ದಾರೆ. ಲಸುಮಕ್ಕ ಎಂಟಿ ನಮ್ಮ ಭಾವ. ಅವರು ನಿಧನರಾಗಿದ್ದಾರೆ, ಆದರೂ ಅವ್ರ ಜೊತೆಗೆ ಇವ್ರು ಫೋಟೋ ಹಾಕಿದ್ದಾರೆ, ಅದಕ್ಕೆ ನಾನು ಕೇಳಿದೆ ಫ್ರೆಂಡ್ಸ್. ಫ್ರೆಂಡ್ಸ್, ಇವರು 3 ಗಂಟೆಗೆ ಎದ್ದೇಳ್ತಾರೆ. 3 ಗಂಟೆಯಿಂದ ಎಲ್ಲ ಜಪ ಮಾಡಿ ಸ್ನಾನ ಮಾಡಿ, ಈಗ ಎಷ್ಟು ಟೈಮ್? 6:30 ಇವ್ರದ್ದು ಪೂಜೆ ಮುಗಿದು ಹೋಗ್ತಾ ಇದೆ ನೋಡಿ ಫ್ರೆಂಡ್ಸ್. ಇಲ್ಲೇ ಪಾರಿಜಾತ ಹೂವೆಲ್ಲ ಬಿಡಿಸ್ಕೊತಾರೆ, ಬಿಲ್ಪತ್ರೆ ಮರ ಇದೆ, ಫ್ರೆಶ್ ಹೂವು ತಗೊಂಡು ಬಸವಣ್ಣನ ಪೂಜೆ 6 ಗಂಟೆಗೆ ಮುಗಿಸ್ಬಿಡ್ತಾರೆ. 6 ಗಂಟೆಗೆ ಇವ್ರ ಪೂಜೆ ಮುಗಿದೋಗ್ಬಿಡುತ್ತೆ ಫ್ರೆಂಡ್ಸ್. ಸದ್ಭಕ್ತಿ ಸುಜ್ಞಾನ ಸತ್ಪ್ರಿಯಗಳೆಂಬುವ ಮುದ್ದಳದ ಬಿಲ್ವದ ಪತ್ರೆಯ ತಂದು ಮೂರಮಲಗಳ ಹಳೆದ ಮೂಲಿಂಗ ಹಳವಡಲಿ ಎಂದು ಹಾರೈಸಿ ಶ್ರೀದಳದ ಬಿಲ್ವವನ್ನೇರಿಸುವೆನು. ಸದ್ಮನಂತಕರ್ಣ ಭಕ್ತಿಯ ಸದುಭವ ಸೌರಭ. ಪ್ರತಿ ಹುಣ್ಣಿಮೆಗೆ 20 ರಿಂದ 50 ಜನಕ್ಕೆ ಇಲ್ಲಿ ಹೋಳಿಗೆ ಊಟ ನಡೆಯುತ್ತೆ ಫ್ರೆಂಡ್ಸ್. ಹುಣ್ಣಿಮೆಗೂ ವರ್ಷದಲ್ಲಿ 2 ದಿನ ಅವರು ಬಸವ ಜಯಂತಿ ಇದೆಲ್ಲ ಮಾಡ್ತಾರೆ ಫ್ರೆಂಡ್ಸ್. ಈ ಬಿಲ್ವ ಪತ್ರೆ ಮರ ನೋಡಿ,
ಎಷ್ಟು ದೊಡ್ಡ ಮರ ಇದೆ ನೋಡಿ. ನೋಡಿ ಆ ಬುಡ ನೋಡಿ ಫ್ರೆಂಡ್ಸ್, ಇದು ಬಿಲ್ವ ಪತ್ರೆ ಮರ ನೋಡಿ. ಕಾಯಿಗಳೆಷ್ಟಿದೆ ನೋಡಿ. ಇದೆಲ್ಲ ಜಾಗ ಇದೆ. ಇನ್ನು ಇದೆಲ್ಲ ಏನು ಬಾಡಿಗೆ ಮನೆ ಎಲ್ಲ ಮಾಡಬೇಕು ಅಂತ ಪ್ಲ್ಯಾನ್ ಇದೆ ಫ್ರೆಂಡ್ಸ್. ಇದು ಬಾತ್ರೂಮ್ ಇದೆ, ಬಂದವರಿಗೆಲ್ಲ ಸ್ನಾನ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಇದೆ ನೋಡಿ ಫ್ರೆಂಡ್ಸ್. ಈ ಬಿಲ್ವ ಪತ್ರೆ ಮನೆ ನೋಡಿದ್ರೆ ಎಷ್ಟು ದೊಡ್ಡ ಮರ ಇದೆ ನೋಡಿ. ನೋಡಿದ್ರೆ ಫ್ರೆಂಡ್ಸ್, ಈ ಮನೆ ನಮ್ಮ ಸೋದರ ಮಾವನ ಮಗಳದು. ಇದು ನಮ್ಮ ಘಟಪರ್ತಿ ತವರ ಮನೆ. ಇಲ್ಲಿ ಹಾಲಿನ ಡೈರಿ ಇದೆ ನೋಡಿ. ಹಾಲಿನ ಡೈರಿ ಇಲ್ಲಿದೆ. ಫ್ರೆಂಡ್ಸ್, ಇವರಿಗೆ ಮಕ್ಕಳಿಲ್ಲ. ನಮ್ಮ ಅಣ್ಣನ ಮಗಳನ್ನ ದತ್ತು ತಗೊಂಡು ಮೈದನ ಮಗನಿಗೆ ವಿವಾಹ ಮಾಡಿಕೊಟ್ಟು ಇವರ ಆಸ್ತಿ ಎಲ್ಲ ಅವರಿಗೆ ಅರ್ಪಿಸಿ ಈಗ ಬಸವನ ಮಂಟಪದಲ್ಲೇ ಅವರ ಲೈಫು ಕಳೀತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಅಕ್ಕ ಬಂದೆ. ಏನಕ್ಕ? ಓಂ ಶ್ರೀ ಗುರು ಬಸವನ ಫ್ರೆಂಡ್ಸ್, ಶಿವಪೂಜೆ ನಡೀತಾ ಇದೆ ನೋಡಿ. ಆಹಾರ ತಂದೆಯಂದದಿ ನೀಡಿ ಎಂದೆಂದ ಎಮ್ಮಗಳ ಸಲಹೊತ್ತಲಿರುವ ಇಂದೇವ ಜಗದೊಡೆಯ ನನ್ನ ನಾನರ್ಪಿಸುವೆ ಎಂಬ ಶರಣಾಗತಿಯ ಭಾವದಿ ನೈವೇದ್ಯ ನೀಡುವೆ. ಆಹಾರ ತಂದೆಯಂದದಿ ನೀಡಿ ಎಂದೆಂದು ಎಮ್ಮಗಳ ಸಲಹೊತ್ತಲಿರುವ ಇಂಬೀವ ಜಗದೊಡೆಯ ನನ್ನ ನಾನು ಅರ್ಪಿಸುವೆ ಎಂಬ ಶರಣಾಗತಿಯ ಭಾವದಿ ನೈವೇದ್ಯ ನೀಡುವೆ. ಶರೀರ ಮನದನವೆಂಬ ಮೂರು ಸಂಪದವ ಗುರುಲಿಂಗ ಜಂಗಮಕ್ಕೆ ಸಲ್ಲಿಸುವೆ ನೆನಪ. ಮೂರು ಸಲ ನಾನೀಗ ಅಗ್ರವನೆಯನ್ನು ಹಾಕಿ ಮೂರು ವಿಧದ ಭಾವದಲ್ಲಿ ನೀಡುವೆ. ಅವ್ವ ಲಿಂಗ ಪೂಜೆಗೆ ಎಷ್ಟು ಚೆನ್ನಾಗಿರ್ತಾವೆ ನೋಡ್ರಿ. ಪಾರಿಜಾತ ಅಲ್ವಾ? ಬೆಳಿಗ್ಗೆನೇ 5 ಗಂಟೆಗೆ ಎದ್ದು ಆರಿಸ್ತಾ ಇರ್ತಾರೆ ಅವನ್ನ. ಚಿನ್ನು, ಮಧು ಬಾ. ದೊಡ್ಡಮ್ಮನ ಪೂಜೆ ನಡೀತಾ ಇದೆ. ಇವಾಗ ತೋಟಕ್ಕೆ ಹೋಗೋಣ. 5 ನಿಮಿಷ. ಸುಪ್ರಭಾತ ಸಮಯದಲ್ಲಿ ಅಕ್ಕ ಸ್ವಲ್ಪ ಸುಪ್ರಭಾತ ಸಮಯದಲ್ಲಿ ಅತ್ತೆಯಿಂದ ಲಿಂಗವನೆನೆದರೆ ತಪ್ಪುವವು ಅಪಮೃತ್ಯು ಕಾಲ ಕರ್ಮಗಳಯ್ಯ. ತಪ್ಪುವವು ಅಪಮೃತ್ಯು ಕಾಲ ಕರ್ಮಗಳಯ್ಯ.
ದೇವ ಪೂಜೆಯ ಮಾಟ ದುರಿತ ಬಂಧನ ಗೋಟ ದೇವ ಪೂಜೆಯ ಮಾಟ ದುರಿತ ಬಂಧನ ಗೋಟ ಶಂಭುನಿಮ್ಮಯ ನೋಟ ಹೆರಹಿಂಗದ ನೋಡಿ ಬೆಳಿಗ್ಗೆನೆ ಸಕ್ಕರೆಗೆ ಬಂದ್ಬಿಡ್ತಾರೆ ಎಲ್ಲ ಹುಡುಗರು. ಮಧು ಎಲ್ಲಿದೆ ಬಾ ಕೊಡು, ಅವರಿಗೆಲ್ಲ ಸಕ್ಕರೆ ಅಂತ ಕೊಡು. ಫ್ರೆಂಡ್ಸ್, ಇದು ಬಸವನ ಮಂಟಪ. ಇವರು ಇಲ್ಲಿ ಪೂಜೆ ಮಾಡ್ತಾ ಇರೋದು ನಮ್ಮ ಅಕ್ಕ. ಇವರು ಬಸವನ ಮಂಟಪ ಮಾಡಿಕೊಂಡು ಅವ್ರು ಇಲ್ಲೇ ಇದ್ದಾರೆ ಫ್ರೆಂಡ್ಸ್. ಇಲ್ಲೇ ಇವ್ರದ್ದು ಮನೆ, ಇದೇ ಅವರ ದೇವಸ್ಥಾನ ಫ್ರೆಂಡ್ಸ್. ಇವರಿಗೆ ಮಧು ಅವರಿಗೆಲ್ಲ ಸಕ್ಕರೆ ಅಂತ ಕೊಡುವ, ದೊಡ್ಡಮ್ಮನ ಹತ್ರ ಇಸ್ಕೊಂಡು ಕೊಡು ಫ್ರೆಂಡ್ಸ್. ಬೆಳಿಗ್ಗೆನೇ 6 ಗಂಟೆಗೆ ಮಕ್ಕಳು ಬರ್ತಾರೆ ನೋಡ್ರಿ. ನೋಡಿ ಬಂದುಬಿಟ್ಟು ಅವರೆಲ್ಲ ನಮಸ್ಕಾರ ಹಾಕಿ ಸಕ್ಕರೆ ತಗೊಂಡು ಅಕ್ಕನ ಹತ್ರ ಹೋಗ್ತಾ ಇರ್ತಾರೆ. ನಮ್ಮ ಅಕ್ಕ ಅವ್ರಿಗೆ ಮಕ್ಕಳಿಲ್ಲ ಫ್ರೆಂಡ್ಸ್. ಇದು 10 ವರ್ಷ ಆಯಿತು. ಮಂಟಪನೇ ಅವ್ರು ಮಾಡಿದ್ದಾರೆ. ಮಾತೆ ಮಹಾದೇವಿ ಅವರಿಂದ ದೀಕ್ಷೆ ತಗೊಂಡು ಅವರಿಲ್ಲೇ ಮಂಟಪದಲ್ಲೇ ಇರ್ತಾರೆ ಫ್ರೆಂಡ್ಸ್. ಇವರು ನಮ್ಮ ಅಕ್ಕ ಭಾವ. ಇಲ್ಲೇ ಪೂಜೆ ಮಾಡ್ತಾ ಇದ್ದಾರಲ್ಲ, ಇವರೇ ನಮ್ಮ ಅಕ್ಕ. ಅವರ ಯಜಮಾನರು ಹೋಗಿ 2 ವರ್ಷನೂ ಆಯಿತು. ಆದರೂ ಅವರು ಅವ್ರ ಜೊತೆಗೆ ಫೋಟೋ ಹಾಕ್ಕೊಂಡಿದ್ದಾರೆ ನೋಡಿ ಫ್ರೆಂಡ್ಸ್. ಅವರಿಗೆ ಸಾವು ಅನ್ನೋದು ಭಯವೇ ಇಲ್ಲ. ಏನಕ್ಕ ನಿನ್ನ ಮಾಮನ ಜೊತೆಗೆ ಹಾಕ್ಕೊಂಡಿದ್ದೀಯಲ್ಲ ಫೋಟೋ ಅಂದರೆ, ಈಗಲೇ ಹೋಗಲಿ ಬಿಡು ಅಂತಾರೆ. ಆ ಥರ ಅವರು ಸಾವಿಗೆ ಹೆದರದಿದ್ದಂಥ ಅವರಿಗೆ ಇದು ಜ್ಞಾನೋದಯ ಆಗಿದೆ ಫ್ರೆಂಡ್ಸ್. ಸಾವು ಅಂದರೆ ಅವರು ಅದನ್ನು ಸ್ವೀಕರಿಸ್ಬೇಕು. ನಾವು ಅದನ್ನು ಸಾವನ್ನ ಅವ್ರು ಏನೋ ಆಚರಿಸ್ತಾರಂತೆ. ಏನೋ ಹೇಳ್ತೀಯಲ್ಲಕ್ಕ ನೀನು, ಜೋರಾಗಿ ಹೇಳಕ್ಕ. ಅದು ಸಾವು ಎಂಬುದು ಸಯವಾಗಿತ್ತು, ಅದನ್ನು ಅನುಭವಿಸ್ಬೇಕಂತೆ. ನಾವು ಸಾವನ್ನ ಅದನ್ನು ಅನುಭವಿಸ್ಬೇಕಂತೆ. ಅದು ಒಂದು ಹಬ್ಬ ಥರ ಮಾಡಬೇಕಂತೆ. ಸಾವು ಅನ್ನೋದನ್ನು ಹಬ್ಬ ಥರ ಮಾಡಬೇಕಂತೆ. ನಾವು ಅಳಬಾರದಂತೆ. ಅದು ಖಚಿತ. ಸಾವು ಅನ್ನೋದು ಖಚಿತ. ಅದೇನೋ ವಚನ ಹೇಳ್ತೀಯಲ್ಲಕ್ಕ, ಹೇಳು ಅದನ್ನು. ಹಾಂ, ಹಂಗೆ ಸಾವಿಗೆ ಹೆದರ್ಲಿಲ್ಲದಂಥ ಜ್ಞಾನ ಇವರಿಗೆ ಬಂದಿದೆ ನೋಡಿ ಫ್ರೆಂಡ್ಸ್. ನಾವು ಎಲ್ಲದಕ್ಕಿಂತನೂ ಹೆದರೋದು ಯಾವುದು? ಸಾವಿಗೆ. ಆ ಸಾವೇ ಅವರಿಗೆ ಭಯ ಇಲ್ಲ ನೋಡಿ. ನಮ್ಮ ಮಾವವರು ಹೋಗಿದ್ದಾರೆ, ಅವ್ರ ಜೊತೆಗೆ ಇವ್ರು ಫೋಟೋ ಹಾಕ್ಕೊಂಡಿದ್ದಾರೆ. ಎಲ್ಲರೂ ಹೋದ್ಮೇಲೆ ಹಾಕ್ಕೊತಾರೆ, ಅವ್ರು ಈಗಲೇ ಹಾಕ್ಕೊಂಡಿದ್ದಾರೆ. ಅವರು ಡೇಟ್ ಹಾಕಿ ಎಲ್ಲ ಹಾಕಿ ಇಟ್ಟಿದ್ದಾರೆ ನೋಡಿ, ಅವ್ರ ಹೆಸರು ಹಾಕಿ. ಫ್ರೆಂಡ್ಸ್, ಇಲ್ಲೇನಿದೆ ಅಂದರೆ, ಈ ಥರ ಯಾರಾದರೂ ದೇವಸ್ಥಾನದಲ್ಲೇ ಇದ್ದು ದೇವ್ರಿಗಾಗಿ ಮೀಸಲಿಟ್ಬಿಟ್ಟಿದ್ದಾರೆ. ಅವ್ರ ಜೀವನನೇ ಮೀಸಲಿಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ನಮಕ್ಕೆ ಎಲೆಯಾಯಿತು ಆಚಾರವೆಂಬ ಹೂವಾಯಿತು, ವಿಚಾರವೆಂಬ ಕಾಯಾಯಿತು, ನಿಷ್ಪತ್ತಿ ಎಂಬ ಹಣ್ಣಾಯಿತು, ನಿಷ್ಪತ್ತಿ ಎಂಬ ಹಣ್ಣು ತಟ್ಟು ಕಳಚಿ ಬೀಳುವಲ್ಲಿ ಲಿಂಗದೇವ ತನಗೆ ಬೇಕೆಂದು ಎತ್ತಿಕೊಂಡ, ಲಿಂಗದೇವ ತನಗೆ ಬೇಕೆಂದು ಎತ್ತಿಕೊಂಡ. ಈ ತಟ್ಟು ಕಳಚಿ ಬೀಳುವಲ್ಲಿ ನಾವು ಸಾಯದೊಳಗೆ ಲಿಂಗದೇವ ನಮಗೆ ಬೇಕಂತ ಎತ್ತಿಕೊಂಡ. ಪರಮಾತ್ಮ ಜಗದ್ಗುರುವೇ ನನ್ನಪ್ಪ ನನಯ ಸದಾ ಸರಿ
ಅವು ಒಡೆಯ ಎಣಿಸಾದಿರೋ ಗಣನಾವೆ ಹಲ್ಲವದು ಅವಗುಣವ ನಿರೀಕ್ಷಿಸದೆ ಮಾತನಾಡು ಲಿಂಗಯ್ಯ ನೀ ಮಾತಾಡಲಲ್ಲೇಕೋ ಸೋತುವರಾಗಿ ಬಂದೆ ಕಾತರಸಿ ಬಳಲಿ ವಸತಿ ಗೊಲೆದವಳು ಓದು ತಿಳಿದನು ಮಾತಾಡು ಲಿಂಗಯ್ಯ ನೀ ಮಾತಾಡಲಲ್ಲೇಕೋ ಗಣನಾವೆ ಹಲ್ಲವದು ಹವಗುಣವ ನಿರೀಕ್ಷಿಸದೆ ಮಾಡಲ ಕೆಡಂಗುಣಗಳ ಒಡೆಯ ಎಣಿಸದಿರೋ ಒಡೆಯ ಕೆಡಂಗುಣಗಳ ಒಡೆಯ ಎಣಿಸದಿರೋ ಗಣನಾವೆ ಹಲ್ಲವದು ಹವಗುಣವ ನಿರೀಕ್ಷಿಸದೆ ಮಾತನಾಡು ಲಿಂಗಯ್ಯ ನೀ ಮಾತಾಡಲಲ್ಲೇಗೋ ತಪ್ಪು ಮಾಡುವೆ ನಾನು ಒಪ್ಪು ಎನ್ನನ್ನೆಂದು ಅಪ್ಪ ಲಿಂಗಯ್ಯ ನೀ ಒಪ್ಪಿದ ಮಗುವೆಂದು ಮಾತಾಡು ಫ್ರೆಂಡ್ಸ್, ಈ ಗಿಡ ಎಲ್ಲ ನಾನು ಬೆಂಗಳೂರಿಂದ ತಂದುಕೊಟ್ಟಿದ್ದೀನಿ ಫ್ರೆಂಡ್ಸ್. ಈ ಎಲ್ಲ ಗಿಡಗಳನ್ನು ನಾನು ಬೆಂಗಳೂರಿಂದ ಅಕ್ಕನಿಗೆ ಅಂತ ತಂದುಕೊಟ್ಟೆ. ಇಲ್ಲಿ ಹಾಕ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಅಂತ ಇವೆಲ್ಲ ಚೆಂದ ಬರ್ತಾಯಿದೆ ನೋಡಿ ಫ್ರೆಂಡ್ಸ್. ಇದು ಮಳ್ಳೆ ಬಳ್ಳಿ, ಇದು ನಂದು ಬಟ್ಲು, ದಾಸವಾಳ, ತೆಂಗಿನ ಮರ ಇದೆ ಫ್ರೆಂಡ್ಸ್. ಬಿಲ್ವಪತ್ರೆ ಮರ ನೋಡಿ ಫ್ರೆಂಡ್ಸ್, ಎಷ್ಟು ದೊಡ್ಡ ಮರ ಆಗಿದೆ ನೋಡಿದ್ರೆ ಫ್ರೆಂಡ್ಸ್. ಇದು ನಮ್ಮ ಸೋದರ ಮಾವನ ಮಗಳದೇ, ಅವರ ಮೈದನ ಮಗಳದ್ದು ಮನೆ ನೋಡಿ ಫ್ರೆಂಡ್ಸ್. ಎಷ್ಟು ದೊಡ್ಡ ಮರ ಆಗಿದೆ ನೋಡಿ, ಬಿಲ್ಪತ್ರೆ ಮರ. ಇಲ್ಲೇ ಬಿಲ್ಪತ್ರೆ, ಪಾರಿಜಾತ, ಕನಗಲೆ, ಇವೆಲ್ಲ ಬಳ್ಳಿಗಳು ನಾನು ತಂದುಕೊಟ್ಟಿದ್ದೆ ನೋಡಿ ಫ್ರೆಂಡ್ಸ್. ಹೆಂಗೆ ಬಂದಿದೆ ನೋಡಿ. ಇದು ಮಳ್ಳೆ, ಇದು ದಾಸವಾಳ. ಶಿವನಿಗೆ ಏನೇನು ಹೂಗಳು ಬೇಕಾಗುತ್ತೆ ಅದೆಲ್ಲ ನಾನು ತಂದುಕೊಟ್ಟಿದ್ದೆ ಫ್ರೆಂಡ್ಸ್. ನಂದು ಬಟ್ಲು, ಪಾರಿಜಾತ ನೋಡಿದರೆ ಎಷ್ಟು ಗೊಂಚಲು ಪಾರಿಜಾತ ನೋಡಿ ಫ್ರೆಂಡ್ಸ್. ಕೆಳಗಡೆ ಬಿದ್ದಿರೋದೆಲ್ಲ ಆರಿಸ್ಕೊಂಡೋಗಿ ಒಂದು ತಟ್ಟೆ ಫುಲ್ಲು ಇಟ್ಕೊಂಡು 5:30ಗೆ ಪೂಜೆ ಮುಗಿದ್ಬಿಡುತ್ತೆ. ನಮ್ಮ ಅಕ್ಕದು 5:30ಗೆ ಪೂಜೆ ಮುಗಿಸ್ಬಿಡ್ತಾರೆ. ಅವ್ರು ಎದ್ದೇಳೋದು 2 ಗಂಟೆಯಿಂದ ಪೂಜೆಗೆ ರೆಡಿ ಮಾಡ್ಕೊತಾ ಇರ್ತಾರೆ ಫ್ರೆಂಡ್ಸ್. ಬೆಳಿಗ್ಗೆ 2 ಗಂಟೆಯಿಂದ ರೆಡಿ ಮಾಡ್ಕೊತಾ ಇರ್ತಾರೆ ಪೂಜೆಗೆ. ಹಾಂ, ಇವತ್ತು ಬೇಗ ಮುಗಿಸು ಪೂಜೆ ಫ್ರೆಂಡ್ಸ್. ನೋಡಿ, ಪಾರಿಜಾತ, ಬಿಲ್ಪತ್ರೆ ಇದೆಲ್ಲ ಫ್ರೆಶ್ ತಗೊಂಡು ಪೂಜೆ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್. ಶಿವ ಪೂಜೆ ಫ್ರೆಂಡ್ಸ್. ಇದು ರಾಜಸ್ಥಾನದಿಂದ ತರಿಸಿದ್ರು ಮೂರ್ತಿ. 1,00,000 ಚಿಲ್ಲರೆ ಏನೋ ಆಗಿತ್ತು ಫ್ರೆಂಡ್ಸ್. ಆವಾಗ ಈ ಮೂರ್ತಿ ತರಿಸಿದಾಗ ನೆನಪಿದೆ ನನಗೆ, 1,00,000 ಚಿಲ್ಲರೆ ಆಗಿತ್ತು ಈ ಮೂರ್ತಿ. ಈ ಉದ್ಘಾಟನೆಗೆ 3,000 ಜನ ನಮ್ಮ ಹಳ್ಳಿಯಲ್ಲಿ ಸೇರಿದ್ದರು ಫ್ರೆಂಡ್ಸ್. ಅವ್ರಿಗೆಲ್ಲರಿಗೂ ಹೋಳಿಗೆ ಊಟ ಹಾಕಿದ್ರು. 3,000 ಜನಕ್ಕೂ ಹೋಳಿಗೆ ಊಟ ಹಾಕಿದ್ರು ಫ್ರೆಂಡ್ಸ್. ಇವರು ಡೆಲ್ಲಿಯಲ್ಲೆಲ್ಲ ಇವ್ರಿಗೆ ಸನ್ಮಾನ ಮಾಡಿದ್ದಾರೆ. ಮಾತೆ ಮಹಾದೇವಿ ಇವರಿಗೆ ಡೆಲ್ಲಿಯಲ್ಲಿ ಸನ್ಮಾನ ಮಾಡಿ ಕಳಿಸಿದ್ದಾರೆ ಫ್ರೆಂಡ್ಸ್. 1,00,000 ಜನಗಳ ಮುಂದೆ ಒಂದು ಹೆಣ್ಣು ಮಗಳು ಬಸವನ ಮಂಟಪ ಕಟ್ಟಿದ್ದಾರೆ ಅಂತ ಇವರಿಗೆ ಸನ್ಮಾನ ಮಾಡಿದ್ರು ಫ್ರೆಂಡ್ಸ್ ಡೆಲ್ಲಿಯಲ್ಲಿ. ಯಾರಕ್ಕ? ಮಾತಾಜಿ ಅವರು. ಅದು ಹೇಳಕ್ಕ ಸನ್ಮಾನ ಮಾಡಿರೋದಂಚೂರು. ಏನಿಲ್ಲ, ನಾನು 1,000 ಕೊಡ್ರಿ ಅಂತ ಹೇಳಿದ್ರು ಡೆಲ್ಲಿಗೆ ಖರ್ಚಿಗೆ. ಅವರು ನಮ್ಮ ವಾಹನ ಖರ್ಚು ಬಿಟ್ಟು ನಮ್ಗೆ 1,000 ಕೊಡ್ರಿ ಅಂತ ಹೇಳಿದ್ರು. ಎಲ್ಲರೂ ಕೊಟ್ಟಾಗಿತ್ತು.
ನಾನು ಕೊಟ್ಟಿರಲಿಲ್ಲ, ಅವರೆಲ್ಲ ಕೊಟ್ಟಿಲ್ಲ ಶರಣರು ಅಂತ ಸ್ವಾಮಿ ಎಲ್ಲರೂ ಕೊಟ್ಟಿರೋ, ನಾನು ಕೊಟ್ಟಿಲ್ಲ ಅಂತ ಇನ್ನೂ ಕೊಟ್ಟಿಲ್ಲ ಅಂತಂದರೆ ಅದು ಏಕೆ ಇಳಿದ್ರು ಅವರು ಎಲ್ಲ. ಸ್ಟೇಜ್ ಮೇಲಿಂದ ಎಲ್ಲ ಇಳಿದ್ರು. ಇಳಿಯಕ್ಕೆ ಹೋದ್ರೆ ನಾವು ಕೊಡಲಿಲ್ಲ ಸ್ವಾಮಿ ಅಂತ ಕೇಳಿ ನಮ್ಮ ಪಕ್ಕದಲ್ಲಿ ವೆಂಕಟೇಶ್ವರಡಿನ ಅವ್ರು ಇಟ್ಕೊಂಡು, ಅಯ್ಯೋ ಅಕ್ಕ ನಾವು ಆಗಲೇ ಕೊಟ್ಟು ಬ್ಯಾಡ್ಸ್ ತಗೊಂಡಾಯ್ತು, ನೀವು ಕೊಡೋರು ಅಂದರು. ಇನ್ನೊಬ್ರು ಇದ್ರು, ಇನ್ನು ಆಚೆ ಒಳ್ಳಾಗ್ತಾರೆ ಅವರು. ಅವ್ರು ಏನು ಮಾಡಿದ್ರು, ಅಕ್ಕ ಹೋಗಿ ಕೊಡ್ರಿ ಸುಮ್ಮನೆ ಅಂತ ಅಂದರು. ನಾನು ಹೋದೆ, 1000 ರೂಪಾಯಿ ತಗೊಂಡು ಮಾತೋಗಿ ಕೊಟ್ಟೆ. ಅಪ್ಪ ನೋಡ್ರಿ, ಇವರು ದೊಡ್ಡ ಸನ್ಮಾನ ಮಾಡಿದ್ದಾರೆ, ಸಾಧನೆ ಮಾಡಿದ್ದಾರೆ ಲಕ್ಷ್ಮಮ್ಮ. ವಾಲ್ಮೀಕಿ ಜನಾಂಗದಾಗ ಹುಟ್ಟಿ, ಚಿಕ್ಕ ಹಳ್ಳಿಯಲ್ಲಿ ವಾಲ್ಮೀಕಿ ಜನಾಂಗದಾಗ ಹುಟ್ಟಿ, ಅವರು ಲಿಂಗ ದೀಕ್ಷೆ ತಗೊಂಡು ಬಸವಣ್ಣ ಕಟ್ಟಿ ಸುಂದರವಾದ ಮೂರ್ತಿ ತಂದು ಉದ್ಘಾಟನೆ ಮಾಡಿದ್ರು. ಅವರಿಗೆ ಊಟ ಮಾಡಿಸಿ ಎಲ್ಲರಿಗೂ ಉದ್ಘಾಟನೆ ಮಾಡಿದ್ರು. ಬಸವ ಮಂಟಪನೇ ಕಟ್ಟಿದ್ದಾರೆ ಅವ್ರ ಹಳ್ಳಿಯಲ್ಲಿ. ಹೌದು, ಬಸವ ಮಂಟಪ ಕಟ್ಟಿದ್ದಾರೆ ಚಿಕ್ಕ ಹಳ್ಳಿಯಲ್ಲಿ ಅಂತ ಒಂದು ಕುಗ್ರಾಮ. ಎಲ್ಲ ನನಗೆ ಗೊತ್ತೇ ಇಲ್ಲ. ಎಲ್ಲರೂ ಆ ಕಡೆ ಈ ಕಡೆ ವಿಡಿಯೋದವರು ಫೋಟೋದವರು ಇರ್ತಾರಲ್ಲ, ಅವರೆಲ್ಲ ಏನು ಫೋಟೋ ಹೊಡ್ಕೊಂಡಾರೆ, ವಿಡಿಯೋ ಮಾಡ್ಕೊಂಡಾರೆ. ವಿಡಿಯೋ ಫೋಟೋಗಳು ಎಲ್ಲರೂ ಟಕ್ 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 ಅಂತ ಮಾಡ್ಕೊಂಡ್ಬಿಟ್ರು ಸ್ಟೇಜ್ ಮೇಲೆ. ನಾನೇನು ಮಾಡಿದೆ, ನನಗೇನು ಗೊತ್ತು, ನನಗೆ ಗೊತ್ತಿಲ್ಲ, ಸುಮ್ಮನೆ ಅವ್ರನ್ನ ನೋಡ್ಕೊಂತ ಸುಮ್ಮನೆ ನಿಂತಿದ್ದೆ. ನಾನು ಇಳಿದು ಬಂದೆ. ಒಬ್ರು ಇವರು ದಾವಣಗೆರೆ ಒಬ್ರು ನಿಮ್ಮಂತರು ನಾನು ಇಲ್ಲಿಂದ ನೋಡಿದ್ರಲ್ಲ, ದುರ್ಗದಲ್ಲಿ ಚಿನ್ನ ಹಳ್ಳಿಯಲ್ಲಿ ಎಲ್ಲ ಪೂಜೆಗೆ ಹೋದಾಗ, ಏನ್ರಿ ಬರ್ರಿ ಇಲ್ಲಿ, ನೀವು ನಿಲ್ಸ್ತೀರಲ್ರಿ, ಯಾಕ್ರಿ ಹಂಗಂತೀರಾ, ಇಲ್ಲ ಬರ್ರಿ ಅದ್ರ ಹತ್ರ ಹೋದೆ. ಚೆನ್ನಾಗಿ ಹೋದೆ, ಕುತ್ಕೋಬೇಡ್ರಿ, ಒಂದು ಫೋಟೋ ತಗೋಬರ್ರಿ ಹೋಗ್ರಿ, ಫೋಟೋನ ಅಂತ ನಿಮ್ದು ಹೋಗ್ರಿ, ಬೇಗ ಹೋಗ್ರಿ, ಎಲ್ಲ ಖಾಲಿ ಆಗ್ತವೆ ಅಂದ್ರು. ನಾನು ಹಂಗೆ ಹೋದೆ. ಯಾಕೆ ಬಿಡಮ್ ನನ್ನ ಫೋಟೋ ನನಗೆ ಯಾಕೆ ಅಂತ ಅನ್ಲಿಲ್ಲ ನಾನು. ನಂತರ ಇಲ್ಲ ಅವಸರದಾಗ ಅಂತ ನಾನು ಸುಮ್ಮನೆ ಹೋಗಿ. ಗೊತ್ತಿಲ್ಲ ಅವ್ರಿಗೆ ಏನಂತ ಗೊತ್ತಿಲ್ಲ. ಫೋಟೋ ತಗೋ ಹೋಗ್ರಿ ಅಂದ್ರೆ ಬಸವಣ್ಣನ ಫೋಟೋ ಅನ್ಕೊಂಡ್ಬಿಟ್ಟವ್ರೆ. ಫೋಟೋ ಕೊಡ್ರಿ ಅಂತ, ಎಲ್ಲ ಖಾಲಿ ಆಗೋರಿ ಅಂತ. ನಾನು ಬಂದು ಯಾವ ಫೋಟೋ ರೀ ಅಂತ ಅವ್ರಿಗೆ ಹೇಳಿದ್ರೆ, ಅಲ್ಲಿ ನಿಮ್ಮ ಫೋಟೋ ರೀ ಎಲ್ಲರೂ ತಗೊಂಡು ಹೋಗ್ಬಿಟ್ರು. ಹೋಗ್ಬಿಟ್ಟು ನಮ್ಮ ಫೋಟೋ ನಮ್ಗೆ ಯಾಕೆ ನ್ಯಾಮಿನೇಷನ್ ಮಾಡಿ ಅಲ್ಲೇ ಇಟ್ಬಿಟ್ಟಿದ್ದಾರೆ. ಅದು ಮಾಡ್ತಾರಲ್ಲ, ಮಾಡಿಲ್ಲ. ಎಲ್ಲರೂ ಈ ದೊಡ್ಡ ದೊಡ್ಡ ವ್ಯಕ್ತಿಗಳು ಸರಸರ ಹಾಕೊಂಡಿರ್ತಾರಲ್ಲ, ಅದನ್ನ ಹಾಕೊಂಡಾರೆ, ಎಲ್ಲ ತಗೊಂಡು ಹೋಗ್ಬಿಟ್ಟಾರೆ. ಹಾಗೆ ಒಬ್ಬರು ಅಷ್ಟು ಶೈಲಿ ಅವರು ಹೇಳ್ತಿದ್ದು, ಅದು ನೋಡೋದು ಫೋಟೋ ಮಹಾತಾಯಿ ಎಲ್ಲೇ ಹೋದ್ರು ನನ್ನ ಹೇಳ್ತಿದ್ರೆ ಅವರು ಫ್ರೆಂಡ್ಸ್. ಇವರು ಒಬ್ಬರ ಪರಿಶ್ರಮದಿಂದ ಈ ಮಂಟಪ ಆಗಿರೋದು ಫ್ರೆಂಡ್ಸ್. ಇವರು ಹೋಗೋಣ ಎಲ್ಲ ಹೋಗೋಣ, ನಾವು ಇದಕ್ಕೆ ಹೋಗೋಣ, ಚಂದಕ್ಕೆ ಎಲ್ಲರೂ ಹೋಗೋಣ, ಎಲ್ಲಾದರೂ ಹೋಗೋಣ ಅಂತ ಹೇಳಿದ್ರೆ, ಆಯಿತು ಹೋಗೋಣ ಬೆಳಗ್ಗೆ ಅಂತ ಹೇಳಿ, ಬೆಳಗ್ಗೆ ಯಾರೂ ಇವ್ರಿಗೆ ಜೊತೆಗೆ ಬರ್ತಾ ಇರಲಿಲ್ವಂತೆ ಫ್ರೆಂಡ್ಸ್. ಕೂತ್ಕೊಂಡು ನೈಟು ಗೊಳೋ 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 ಅಳಾರಂತೆ. ಅಯ್ಯೋ ನನ್ನಿಂದ ಯಾರೂ ಬರಲಿಲ್ಲ, ನಾನು ಹೆಂಗೆ ಬಸವ ಮಂಟಪ ಕಟ್ಟೋದು ಅಂತ ಕೂತ್ಕೊಂಡು ನೈಟ್ ಅಳ್ತಾ ಇದ್ರಂತೆ ಫ್ರೆಂಡ್ಸ್. ಕನಸಿನಲ್ಲಿ ಬಸವಣ್ಣನೇ ಬಂದು ಅವರಿಗೆ ವಚನ ಕೊಡ್ತಾ ಇದ್ರಂತೆ ಫ್ರೆಂಡ್ಸ್. ನೀನು ನಡಿ ಮುಂದೆ, ನಾನು ಹಿಂದೆ ಬರ್ತೀನಿ, ನೀನು ಹೆದರಬೇಡ ಅಂತ ಬಸವಣ್ಣವರು ನೈಟ್ ಬಂದು ಅವರಿಗೆ ಧೈರ್ಯ ಕೊಡ್ತಾ ಇದ್ರಂತೆ ಫ್ರೆಂಡ್ಸ್. ಹಂಗಾಗಿ ಅವರು ಈ ಮಂಟಪ ನಿನ್ನ ಕೈಲಿ ಎಲ್ಲ ಭಗವಂತ ಮಾಡಿಸಿರೋದು ಫ್ರೆಂಡ್ಸ್. ಹೌದು. ಮಾಡ್ತಾರೆ, ಈಗಲೇ ಎಲ್ಲ ಕೇಳಿರಲಿಲ್ಲ ಅಂತಾರೆ. ಆ ಟೈಮ್ನಾಗ ನಾನು ಏನು ಕೇಳಿದ್ರು ಯಾರು ಇಲ್ಲ, ಏನು ಕೇಳಿದ್ರು ಒಂದು ಸಾಮಾನು ಇಲ್ಲಿ ಕಟ್ಟಬೇಕಾದ್ರೆ ಎಲ್ಲ ಸಾಮಾನು ಒತ್ಕೊಂಬರಕ್ಕಾಗುತ್ತೆ. ಯಾವ ಕೇಳಿದ್ರು ಯಾರು ಇಲ್ಲ ಅಂತಿಲ್ಲ. ಹಂಗೆ ನಮ್ಮ ಅಪ್ಪ ಸಹಾಯ ಮಾಡಿ ಕಟ್ಸ್ತಾರೆ, ಅವರೇ ಕಟ್ಸ್ಕೊಂಡ್ರು. ಮಧು ಕಾಲು ಒಳ್ಳೆ ಸಂದು ಕೊಡ್ಲಪ್ಪ ದೇವರು, ನಿಮ್ಮ ದಿನಕ್ಕೂ ಹೆಚ್ಚು ಬುದ್ಧಿಯಾಗ ಮಟ್ಟ ಕೊಟ್ಟು ನನ್ನ ಮಕ್ಕಳಿಗೆ ಜ್ಞಾನೋದಯ ಮಾಡಪ್ಪ. ಕೃಷ್ಣದೇವ ಈಶ್ವರ ಪ್ರಸನ್ನ ಇಷ್ಟಾರ್ಥ ಸಿದ್ಧಿಯಾಗಲ್ಲ, ಅವರವರು ಇಷ್ಟ ನೆರವೇರಲಿ ತಂದೆ. ಜಯತು ಕರುಣಾ ಸಿಂಧು ಭಜ ಜನ ಬಂಧು, ಜಯ ಇಷ್ಟರಾಯ ರಕ್ಷಿಸು.
ಶ್ರೀ ಗುರು ಬಸವ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು ಶ್ರೀ ಗುರು ಬಸವ ಜೈ ರಕ್ಷಿಸು ಗುರು ಬಸವೇಶ್ವರರ ಮಹಾದೇವ್ ವಿಶ್ವ ಗುರು ಬಸವೇಶ್ವರ ಕಿ ಜೈ ಸಕಲ ಶರಣರ ಸಂತಾನ ಕಿ ಜೈ ಶರಣು ಶರಣ ಶರಣಾರ್ಥಿಗಳು. ಜೈ ಗುರು ಬಸವ, ಜೈ ಗುರು ಬಸವಣ್ಣ, ಜೈ ಗುರು ಬಸವಣ್ಣಾಯ ನಮಃ, ಜೈ ಬಸವಣ್ಣಾಯ ನಮಃ. ಬಸವಣ್ಣ ಸರ್ವೇ ಜನ ಸುಖಿನೋ ಭವಂತು. ಸರ್ವೇ ಜನ ಸುಖಿನೋ ನೀವು ತಗೊಂಡ್ರ ಮಧು 1 ಸೆಕೆಂಡ್ ಬಾಚಿನ. ನನಗೆ ಇವು ತಿಳಿಸ್ಕೊಂಡು ಇಲ್ಲ ಓಂ ನಮಃ ಶಿವಾಯ. ಫ್ರೆಂಡ್ಸ್, ಇಲ್ಲಿ ಅಕ್ಕನ ಬಸವನ ಮಂಟಪದಲ್ಲಿ ಪೂಜೆ ಮುಗಿಸ್ಕೊಂಡು ನಾವಿವಾಗ ತೋಟಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಅಕ್ಕ ತೋಟಕ್ಕೆ ಹೋಗೋಣ? ಹಾಂ ಬರ್ತೀಯ? ಅಲ್ಲ ನೀನು ಕಾರಲ್ಲಿ ಬರ್ತೀಯ? ಹೋಗೋಣ? ಹಾಂ ಬಾ ಹೋಗೋಣ. ನೀವು ತಿರ್ಗಿ ಬರ್ತೀರಾ? ಹಾಂ ಬಿಟ್ಟು ಹೋಗ್ತೀವಿ ಬಾ. ನಿನಗೆ ತೋಟದಿಂದ ಬಂದು ಹಿಂಗೆ ಇಲ್ಲೇ ಬಿಟ್ಟು ಹೋಗ್ತೀವಿ. ಹಾಂ ಕಾಫಿ ತರ್ತಾ ಇದ್ದಾನೆ ಪ್ರದೀಪ. ಹಾಂ ಹಾಂ ಆಯಿತು, ಹೋಗೋಣ ಬಾ ಕಪ್ಳಿಗೆ. ಹಾಂ ಕೆಳಗೆ ಬಿದ್ದವನ್ನೇ ತೊಗೋಬೇಕಂತ ನಾವು ಪಾರಿಜಾತ. ಅವ್ರು ಹೇಳ್ತಿದ್ರು, ನೋಡಿ ನೋಡಿ ಅಮ್ಮ ಗಿಡದವಲ್ಲ ಹೂವ ಕೆಳಗೆ ಬಿದ್ದವ ಆರಿಸಿ ದೇವರಿಗೆ ಒಪ್ಪಿಸಿದ್ರೆ ನಮಗೆ ತೃಪ್ತಿ ಆಗುತ್ತೆ. ಪಾರಿಜಾತ ಮಾತ್ರ ಕೆಳಗೆ ಬಿದ್ದಿರದೆ ತಗೋಬೇಕು. ಅದಾಗಿ ಬೀಳಿಸಿದಾಗ ಅದನ್ನ ತಗೋಬೇಕು. ಅದನ್ನ ಯಾವುದೇ ಕಾರಣಕ್ಕೂ ಗಿಡದ ಕೀಳಬಾರ್ದು. ಗಿಡದಲ್ಲಿ ನಾವು ಪಾರಿಜಾತ ಕೀಳಬಾರ್ದು, ಕೆಳಗೆ ಬಿದ್ದಿರೋದು ಮಾತ್ರ ಅದನ್ನು ನಾವು ಪೂಜೆಗೆ ಅದು ಶ್ರೇಷ್ಠ ಅಂತ ಹೇಳ್ತಾರೆ. ಹಾಂ ಸಮುದ್ರ ಮಂಥನ ಸಮಯದಲ್ಲಿ ದೇವಲೋಕದಿಂದ ಬಂದಿರೋ ಗಿಡ ಅಂತ ಹೇಳ್ತಾರೆ ಫ್ರೆಂಡ್ಸ್ ಪಾರಿಜಾತ. ಹಾಂ ಇಲ್ಲಿ ಬಿಲ್ಪತ್ರೆ ಮರ ನೋಡಿದ್ರ? ಎಮ್ಮರವಾಗಿ ಬೆಳೆದಿದೆ ನೋಡ್ರಿ, ನೋಡ್ರಿ ನೋಡಿ ಇಲ್ಲಿ ನೋಡಿ. ಕಿತ್ಕೊಳ್ಳಿ, ಎಷ್ಟು ಬೇಕು ಒಂದು ಬ್ಯಾಗ್ ತುಂಬ ಕಿತ್ಕೊಂಡು ಹೋಗ್ರಿ. ಹಾಂ ನೋಡ್ರಿ ನೋಡ್ರಿ ಹಾಂ ಎಷ್ಟು ದೊಡ್ಡ ಎಮ್ಮರವಾಗಿ ಬೆಳೆದಿದೆ. ಕಾಯಿ ಇದು ಹಾಕಿದ್ರೆ ಬಂದ್ಬಿಡುತ್ತೆ. ಅಲ್ಲಪ್ಪ, ಕಾಯಿ ತಗೊಂಡೋಗ್ಬೇಕಿದು ಹಾಕೊಳಕ್ಕೆ. ಅಲ್ಲ ಇದನ್ನ ಬಿಡ್ತಿರೋ ಎಲ್ಲಾ ಕಡೆ ಬಿಲ್ಪತ್ರ ನೋಡಿದೀನಿ ನಾನು. ಅಲ್ಲ ಸಣ್ಣ ಒಂದ್ ಕೊನೆ ಒಂದು ಗಿಡ ಹೋಗಿರುತ್ತೆ. ಈ ತರ ರೆಂಬೆ ಕೊಂಬೆ ಅಳ್ಕೊಂಡಿರೋದು ನೋಡಿರೋದು. ಎಷ್ಟು ದೊಡ್ಡ ಇಲ್ಲಿದೆಯಲ್ಲ ಬಾತ್ರೂಮ್, ಎಲ್ಲಿ ಅಲ್ಲಿದೆ ನೋಡಿ. ಬನ್ನಿ ಈ ಕಡೆಗೆ, ಗೀಜರು ಎಲ್ಲ ಇದೆ ಅಲ್ಲಿ ಬಂದ ಭಕ್ತಾದಿಗಳು ಮಾಡಿಸಿದ್ದಾರೆ. ಇವಾಗ ಬಂದು ಹೋಗ್ಬಿಟ್ವಿ, ಒಬ್ಬೊಬ್ರು ಇಲ್ಲೇ ಉಳಿತಾರೆ. ಇಲ್ಲಿ ಒಂದಿನ ಇದ್ದು ನೈಟು ರಾತ್ರಿ ಇಲ್ಲಿಗೆ ನನಗೆ ಹಿಂಗ್ ಗೊತ್ತಿಲ್ಲ, ನಾವಂಗೂ ಗೊತ್ತಿಲ್ಲ. ಇಲ್ಲೇ ಬಂದು ಈ ಬಿಲ್ಪತ್ರ ಮರದಲ್ಲಿ ವಿಶೇಷ, ಹಂಗಾಗಿ ಇಲ್ಲಿ ಬಸವ ಹೌದು. ಇದು ಊರು ಮಧ್ಯೆ ನೋಡಿ, ಸೆಂಟರ್. ಬಸವ ಮಂಟಪ ಆಗೋದಕ್ಕಿಂತ ಮುಂಚೆ ಮರ ಇತ್ತಾ? ಹೌದು. ಈ ಜಾಗ ಕೊಡಿ, ಇಲ್ಲಿ ಬಿಲ್ಪತ್ರ ಮರ ಇದೆ, ನಾನು ಮಂಟಪ ಕಟ್ತೀನಿ ಅಂತ ಕೇಳಿದಾಗ ಅವರು ಪಂಚಾಯತಿಯವರು ಕೊಟ್ಟರು ನಮ್ಮ ಅಕ್ಕನಿಗೆ, ಇಲ್ಲೇ ಕಟ್ಕೊಳ್ರಿ. ಲಿಂಗ ದೀಕ್ಷೆ ಆದ್ಮೇಲೆ. ಲಿಂಗ ದೀಕ್ಷಾ ಆದ್ಮೇಲೆ. ಅದು ಶಿವನ ಕೃಪೆ ರೀ. ಅಲ್ಲ ಹೆಂಗೆ ಅವ್ರಿಗೆ ಇದು ಒಂದು ಈ ತರ ಬಂದಿದ್ದು ಮನ್ಸು? ಅವ್ರು ಇವಾಗಲೇ ಅಲ್ಲ, ಬೈ ಬರ್ತೆ ಅವರಿಗೆ ಭಕ್ತಿ. ಅದು ಮಧ್ಯದಲ್ಲಿ ಬರಲ್ಲ. ಅದಕ್ಕೆ ನಾನು ಕೇಳಿದ್ದು. ಇಲ್ಲ ಮಧ್ಯ ಬರಲ್ಲ. ಅವ್ರು ಹುಟ್ಟಿದಾಗಲಿಂದನೂ ಬರೀ ಅದೇ ದೇವ್ರ ಪೂಜೆಗಳು, ದೇವ್ರ ಭಕ್ತಿ,
ಆಗ ಮಧ್ಯಾಹ್ನ 2 ಗಂಟೆಗೆ ಊಟ ಮಾಡ್ತಿದ್ರು ಅವರು. ಇಡೀ ಫೋಟೋಗಳೆಲ್ಲ ಒಂದು 50 ಫೋಟೋ ಇಟ್ಟಿದ್ರು ಮನೆಯಲ್ಲಿ. ಆ ಫೋಟೋನೆಲ್ಲ ಒರೆಸೋದು, ಕುಂಕುಮ ಎಲ್ಲ ಇಕ್ಕಿ ಮಾಡೋಷ್ಟೊತ್ತಿಗೆ 2 ಗಂಟೆ ಆಗ್ತಿತ್ತು ನೋಡಿ. ಇದು ನನಗೆ ಎಷ್ಟು ಟ್ರೈ ಮಾಡ್ತಾಯಿದ್ದೀನಿ, ನನಗೆ ಬರ್ತಾ ಇಲ್ಲ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದೆ. ಅದು ಒಂದೊಂದು ಮಣ್ಣಿನ ಗುಣಗಳು. ಇಲ್ಲಿ ನೋಡ್ರಿ, ಇದು ನೋಡಿ ಎಷ್ಟು ಬಂದಿದೆ. ಹಾಂ, ಮಲ್ಲೆ ಹೌದು, ಇದು ರಾಮವಳ್ಳಿಯಿಂದನೇ ತಂದಿದ್ದು ನಾನು ಇವೆಲ್ಲನೂ. ಇವನ್ನೆಲ್ಲ ಕೊಟ್ಟು ನಾನು 5-6 ವರ್ಷಗಳು 7-8 ವರ್ಷಗಳಾಯಿತು ಕೊಟ್ಟು. ಅವರು ಬಸವನ ಏನನ್ನ ಯಾವ ಆಸ್ತಿ ಅವಡ ಪರಿಣಿತಿ ಗುರು ಬಸವಲಿಂಗಾಯ ನಮಃ. ಓಂ ಷಟ್ಸತ್ತರ ಮಾರ್ಗ ಸಿದ್ಧಿ ಗುರು ಬಸವಲಿಂಗಾಯ ನಮಃ. ಸಿದ್ಧ ಓಂ ಇಷ್ಟಲಿಂಗ ಯೋಗ ನಿರ್ಮಾಪಕ ಗುರು ಬಸವಲಿಂಗಾಯ ನಮಃ. ಓಂ ಪದಾರ್ಥತ್ಯಾಗಿ ನಿರ್ವಿಕಾರ ಗುರು ಬಸವಲಿಂಗಾಯ ನಮಃ. ಓಂ ಪ್ರಸಾದ ಭೋಗ ಸಂತೃಪ್ತ ಗುರು ಬಸವಲಿಂಗಾಯ ನಮಃ. ಓಂ ಲಿಂಗಾಂಗ ಯೋಗ ಸುಯದಾನಿ ಗುರು ಬಸವಲಿಂಗಾಯ ನಮಃ. ಸುಯಿದಾನಿ ಗುರು ಬಸವಲಿಂಗಾಯ ನಮಃ. ಓಂ ಪೂರ್ಣಯೋಗ ಸಿದ್ಧಿ ಸಾರ್ವಭೌಮ ಗುರು ಬಸವಲಿಂಗಾಯ ನಮಃ. ಓಂ ಆನಂದ ಸ್ವರೂಪ ಗುರು ಬಸವಲಿಂಗಾಯ ನಮಃ. ಓಂ ಪರಮಕಾರ್ಯ ಬಸವನ ಮೇಲೆ ಧರ್ಮ ಕರ್ತನ ಮೇಲೆ ಸುರಾಡೋಣ. ಇಷ್ಟಲಿಂಗವನಿಧಿ ಶ್ರೇಷ್ಠ ಲಿಂಗಾಯತ ಕೊಟ್ಟ ಮಹಿಮಾನ ಮೇಲೆ ಹೂವ ಸುರಾಡೋಣ. ಗುರು ಬಸವನ ಮೇಲೆ ಹೂವ ಸುರಾಡೋಣ. ಗುರು ಬಸವನ ಮೇಲೆ ಧರ್ಮ ಕರ್ತನ ಮೇಲೆ ಹೂವ ಸುರಾಡೋಣ. ಒಬ್ಬ ದೇವನ ನಂಬಿ ಶ್ರದ್ಧೆಯು ಸಾಗುತ್ತ ಹರಿವಿನ ನೀರು ಮನ ಪಡೆದ ಸದ್ಭಕ್ತನ ಮೇಲೆ ಹೂವ ಸುರಾಡೋಣ. ಗುರು ಬಸವನ ಮೇಲೆ ಧರ್ಮ ಕರ್ತನ ಮೇಲೆ ಹೂವ ಸುರಾಡೋಣ. ಕರ್ತನಿಗಲ್ಲದೆ ಕುಜಿತ ಗೆರೆಗೆನು ಅಕ್ಕ ಸ್ಟಾರ್ಟ್ ಮಾಡ